ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಭರ್ಜರಿ ಸುದ್ದಿ ಈಗ ಔಟ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಒಂದು ಕಡೆ ದಾಖಲೆ ಬರೆದಿದ್ದಾರೆ, ಅರಸು ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಈ ಹೊತ್ತಲ್ಲಿ ಹೈಕಮಾಂಡ್ ಸಂದೇಶ ಏನು? ಹಾಗಾದರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಸಂದೇಶ ಕೊಟ್ಟಿದ್ರು. ಡಿ.ಕೆ. ಸುರೇಶ್ ಅವರು ಒಳ್ಳೆ ದಿನಗಳು ಬರ್ತಿದ್ದಾವೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯನವರು ದಾಖಲೆ ಬರೆದಿರೋ ಹೊತ್ತಲ್ಲೇ ಡೆಲ್ಲಿಯಿಂದ ಡಿ.ಕೆ.ಗೆ ಬಂದಿರೋ ಸಂದೇಶ ಏನು ಅನ್ನೋದು ಗೊತ್ತಾಗ್ತಿದೆ ನೋಡಿ. ಈಗ ಡಿ.ಕೆ. ಕ್ಯಾಂಪ್ ನೇರವಾಗಿ ದಾಖಲೆ ಬರೆದ ದಿನವೇ ನೇರವಾಗಿ ಸಿದ್ದರಾಮಯ್ಯನವ್ರಿಗೆ ಎಂಥ ಶಾಕ್ ಕೊಡ್ತಿದೆ ಅದನ್ನು ನೋಡ್ತಾ ಹೋಗೋಣ. ಇನ್ನು ಜನವರಿ 6 ಅಥವಾ 9ಕ್ಕೆ ಪ್ರಮಾಣ ವಚನ ಅನ್ನುವಂಥ ಘೋಷಣೆ ಡಿ.ಕೆ. ಕ್ಯಾಂಪಿಂದ ಮೊಳಗಿತ್ತು. ಮತ್ತೆ ಈಗ 6ನೇ ತಾರೀಕು ಕರೆಕ್ಟಾಗಿ 6ನೇ ತಾರೀಕಿಗೆ ರಾಹುಲ್ ಗಾಂಧಿಯವರ ವಿದೇಶ ಪ್ರವಾಸ ಎಲ್ಲ ಮುಗಿದು ರಾಹುಲ್ ಗಾಂಧಿಯವರು ಬರ್ತಾರೆ. ಇಬ್ರಿಗೂ ಕೂಡ ಈ ಹೊತ್ತಲ್ಲೇ ಬುಲಾವ್ ಬರುತ್ತೆ ಹೈಕಮಾಂಡಿಂದ ಅನ್ನೋದು ಕೂಡ ನಿರ್ಧರಿತ ಆಗಿರೋದು ಡಿಸೆಂಬರ್ ಕೊನೆಯ ವಾರದಲ್ಲಿ. ಇದರ ನಡುವೆ ಸಿದ್ದರಾಮಯ್ಯನವರು ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ. ಸಿದ್ದರಾಮಯ್ಯನವರು ಇವತ್ತು ದಾಖಲೆ ಬರೆದ ಸಮಯದಲ್ಲಿ 5 ವರ್ಷ ನಾನೇ ಕಂಪ್ಲೀಟ್ ಮಾಡ್ತೀನಿ, ಹೈಕಮಾಂಡ್ ಆಶೀರ್ವಾದ ಮಾಡುತ್ತೆ ಅನ್ನುವ ವಿಶ್ವಾಸವಿದೆ ಅನ್ನೋ ಮಾತು ಯಾವಾಗ ಆಡಿದ್ರೋ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮತ್ತೆ BP ಜಾಸ್ತಿ ಮಾಡ್ತಾ ಇದೆ. ಅದು ನಾನು ಅವ್ರಿಗೆ ಗುಡ್ ಲಕ್ ಹೇಳೋದಕ್ಕೆ ಬಯಸ್ತೀನಿ. ದಾಖಲೆ ಬರೆದಿದ್ದಾರೆ, ಅವ್ರು ಏನು ಬಯಸ್ತಿದ್ದಾರೋ ಅದಾಗಲಿ, ಗುಡ್ ಲಕ್, ಅವ್ರಿಗೆ ಒಳ್ಳೇದಾಗಲಿ, ಯಾರಿಗೂ ಏನು ಪ್ರಾಬ್ಲಮ್ಮೇ ಇಲ್ಲ ಅಂತ ಒಂದೇ ಲೈನಲ್ಲಿ ಆನ್ಸರ್ ಕೊಟ್ಟು ನಡೀತಾರೆ. ಡಿ.ಕೆ. ಕ್ಯಾಂಪ್ ಅವ್ರು ಏನು ಹೇಳ್ತಿದ್ದಾರೆ ನೋಡಿ. ಬಾಲಕೃಷ್ಣ ಅವರು ಹೇಳ್ತಾ ಇರೋದು 6ನೇ ತಾರೀಕು 9ನೇ ತಾರೀಕು ಮಿಸ್ ಆಗಿರಬಹುದು, ಆದರೆ ಒಂದು ಶುಭಗಳಿಗೆ ಮಿಸ್ ಆದ್ರೆ ಏನಂತೆ, ಇನ್ನೊಂದು ಶುಭಗಳಿಗೆ ಇರುತ್ತೆ. ನೀವು ಇಕ್ಬಾಲ್ ಹುಸೇನ್ ಅವ್ರನ್ನ ಕೇಳಿ ಬೇಕಿದ್ರೆ ಆ ಡೇಟ್ ಬಗ್ಗೆ. ಆದರೂ ಒಂದು ಶುಭಗಳಿಗೆ ಮಿಸ್ ಆದ ಮಾತ್ರಕ್ಕೆ ಶುಭ ಸುದ್ದಿಯೇ ಮಿಸ್ ಅಂತ ಅಲ್ಲ, ಇನ್ನೊಂದು ಗಳಿಗೆ ಬರುತ್ತೆ ಅಂತಿದ್ದಾರೆ. ಸೊ 6ನೇ ತಾರೀಕು ಆದಮೇಲೇನೆ ಅಸಲಿ ಆಟ ಈಗ. ಯಾಕಂದರೆ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಮಧ್ಯದಲ್ಲಿ ಹಾರದ ಕಾರಣದಿಂದಾಗಿ ಅನ್ನೋದು ಡಿ.ಕೆ. ಕ್ಯಾಂಪ್ ಕೊಡ್ತಾ ಇರುವಂಥ ಸುಳಿವು. ಈಗ ಇನ್ನು ಮುಂದೆ ಆಗೋದು ಅಂತ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರಲ್ಲೂ ಬಜೆಟ್ ಭರ್ಜರಿಯಾಗಿ ಏನೋ ಒಂದು ದೊಡ್ಡ ಯೋಜನೆ ಬೇರೆ ಘೋಷಿಸೋ ಪ್ಲ್ಯಾನ್ ಇದೆಯಂತೆ. ಅವ್ರು ಆಪ್ತರೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರಂತೆ. ಏನು 1000 ದಿನಗಳು ಕಂಪ್ಲೀಟ್ ಆಗುತ್ತೆ. 1000 ದಿನಗಳು ಕಂಪ್ಲೀಟ್ ಆಗೋ ದಿನಕ್ಕೆ 1000 ಸರ್ಕಾರ ಅಂತ ಒಂದು ಕಾರ್ಯಕ್ರಮ ಮಾಡಿ, ಬಜೆಟ್ ಮುನ್ನವೇ ಒಂದು ಕಾರ್ಯಕ್ರಮ ಮಾಡಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ ಆ ದೊಡ್ಡ ಪ್ರೋಗ್ರಾಮನ್ನು ಅಲ್ಲೇ ಅವ್ರ ಹತ್ರನೇ ಘೋಷಣೆ ಮಾಡಿಸಿ ಅದಕ್ಕೆ ಬಜೆಟನ್ನು ಎತ್ತಿಡೋದು ಪ್ಲ್ಯಾನು ಸಿದ್ದರಾಮಯ್ಯನವ್ರದ್ದು. ಈ ಪ್ರೋಗ್ರಾಮ್ ಹೆಂಗಿರಬೇಕು ಅಂದರೆ ಸಿದ್ದರಾಮಯ್ಯನವ್ರ ಹೆಸರು ಯಾವತ್ತಿಗೂ ಮರೆಯದಂತೆ, ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿಬೇಕು, ಮತ್ತದು ಅವರ ಕುರ್ಚಿಯನ್ನು ಉಳಿಸ್ಬೇಕು. ಅಂಥದ್ದೊಂದು ಪ್ರೋಗ್ರಾಮು. ಜನ ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರೇ ಬೇಕಪ್ಪ ಇದನ್ನು ಮುಂದುವರ್ಸೋಕ್ಕೆ ಅಂತ ಹಠ ಹಿಡಿಬೇಕು. ಅಂಥದ್ದೊಂದು ಪ್ರೋಗ್ರಾಮನ್ನು ಕೊಡೋಕ್ಕೂ ಕೂಡ ಸಿದ್ದರಾಮಯ್ಯನವರು ತಯಾರು ಮಾಡ್ಕೊಂಡಿದ್ದಾರೆ. ಆದರೆ ಶುಭಗಳಿಗೆ ಮಿಸ್ ಆಗಿಲ್ಲ ಅಂತಿದೆ ಡಿ.ಕೆ. ಬಣ. ಡಿ.ಕೆ. ಶಿವಕುಮಾರ್ ಅವ್ರ ಬಣ ನೋಡಿ ಸಿದ್ದರಾಮಯ್ಯನವ್ರಿಗೆ ಏನು ಸಂದೇಶ ಕೊಟ್ಟಿದೆ ಅಂತ. ಸಿದ್ದರಾಮಯ್ಯನವ್ರು ದಾಖಲೆ ಬರೆದಿದ್ದಾರೆ. ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ, ಯಾರು ಪ್ರಶ್ನೆನೂ ಮಾಡಲ್ಲ. ಅದನ್ನು ದಾಖಲೆ ಬರೆದಿದ್ದಾಗಿದೆ ಸಿದ್ದರಾಮಯ್ಯನವರು. ಹೊಸ ನಾಯಕತ್ವಕ್ಕೆ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಪಕ್ಷದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ಮುಂದಿನ ನಾಯಕತ್ವವನ್ನು ಬೆಳೆಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅಂದರೆ ಇವರು ಕಾಂಗ್ರೆಸ್ಗೆ ಬಂದು ಅವರೇ ಅಂದ್ಕೊಂಡಿರಲಿಲ್ಲ ಅಂಥದ್ದೊಂದು ಸಾಧನೆಯನ್ನು ಮಾಡಿದ್ದಾಯಿತು, ಈಗ ದಾಖಲೆನೂ ಬರೆದಿದ್ದಾಯಿತು. ಸೊ ಇವರು ಕಾಂಗ್ರೆಸ್ ತನಗೆ ಕೊಟ್ಟ ಕೊಡುಗೆಯನ್ನು ನಿಜಕ್ಕೂ ಸ್ಮರಿಸೋದಾದರೆ ಇವರು ಕಾಂಗ್ರೆಸ್ಗೂ ಕೊಡುಗೆ ಕೊಡಬೇಕಲ್ಲ. ಅಂದರೆ ಮುಂದಿನ ನಾಯಕತ್ವ ಬೆಳೆಸಬೇಕು, ಆ ಕೆಲಸ ಪಕ್ಷದ ಹಿತದೃಷ್ಟಿಯಿಂದ ಅವರು ಮಾಡ್ತಾರೆ ಅಂತ ನಾವು ಅಂದುಕೊಂಡಿದ್ದೀವಿ. ಹೈಕಮಾಂಡ್ ಏನು ಸುಮ್ಮನೆ ಕೂತಿಲ್ಲ, ಹೈಕಮಾಂಡ್ ಸುಮ್ಮನೆ ಇದೆ ಅಂತ ಯಾರು ಹೇಳಿರೋದು ನಿಮಗೆ ಅಂತಿದ್ದಾರೆ ಬಾಲಕೃಷ್ಣ ಅವರು. ಸಿದ್ದರಾಮಯ್ಯನವರ ಆಡಳಿತ ಮೆಚ್ಚಿ ಜನ ಓಟ್ ಹಾಕಿದಾರಲ್ವಾ, ಈಗ ಅವರು ದಾಖಲೆನೂ ಬರೆದ್ರಲ್ವಾ, ಈಗ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರೆ. ಹೈಕಮಾಂಡ್ ಸಾಧಕ ಬಾಧಕದ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಮಾಡ್ತಿದೆ. ಸುಮ್ಮನಿದೆ ಅಂದ್ಕೊಂಡ್ರ ಹೈಕಮಾಂಡ್ ಅಂತ ಸೆಡ್ಡು ಹೊಡೆದ ಡಿ.ಕೆ. ಬಣ ಓಪನ್ ಆಗಿ. ಡಿ.ಕೆ. ಹೇಳ್ತಿದ್ದಾರೆ ಆಲ್ ದಿ ಬೆಸ್ಟ್ ಅವ್ರಿಗೆ, 5 ವರ್ಷ ಅಂತ ಹೇಳಿದ್ರೆ ಆಲ್ ದಿ ಬೆಸ್ಟ್ ಅವ್ರಿಗೆ ಅಂತ. ಸೊ ಡೆಲ್ಲಿಗೆ ಬುಲಾವ್ ಯಾವಾಗ? ಡಿಸೆಂಬರ್ 6. ಈಗಾಗಲೇ ನಾವು ಒಂದು ರಿಪೋರ್ಟ್ ಇಟ್ಟಿದ್ವಿ, ಡಿಸೆಂಬರ್ 6ಕ್ಕೇನೆ ಬಹುತೇಕ ರಾಹುಲ್ ಗಾಂಧಿಯವರು ಬರೋದು. 6ರ ಬಳಿಕ 7, 8 ಅಷ್ಟೊತ್ತಿಗೆ ಇಬ್ರಿಗೂ ಕೂಡ ಡೆಲ್ಲಿಗೆ ಬುಲಾವ್ ಬರುತ್ತೆ. ಅದಾದ ಮೇಲೆ ನಿರ್ಧಾರ ಪ್ರಕಟವಾಗುತ್ತೆ. ಸೊ ಬಜೆಟ್ ಇನ್ನೇನು ಮಂಡಿಸೇ ಬಿಡ್ತೀನಿ ಅಂತಿರುವಂಥ ಸಿದ್ದರಾಮಯ್ಯನವ್ರಿಗೆ
ಡೆಲ್ಲಿ ಶಾಕ್ ಬರಬಹುದು. ಈ ದಿನ ಸಿದ್ದರಾಮಯ್ಯನವರನ್ನ ಕಾದಿದ್ದೇ 6ನೇ ತಾರೀಕು. 6ನೇ ತಾರೀಕಿಗೆ ಬಂದರೆ ಅವರ ದಾಖಲೆ ಬರೆಯೋ ಸಮಯ ಬರುತ್ತೆ, ಅವರ ಬಹುದಿನಗಳ ಕನಸು ನನಸಾಗತ್ತೆ. ಅದಾದ ಮೇಲೆ ಅಂತಾನೆ DKಗೆ ಮಾತು ಕೊಟ್ಟಿದ್ದು. 6ನೇ ತಾರೀಕು ಮುಗಿತಾ ಇದ್ದ ಹಾಗೆ ಈಗ ಅಸಲಿ ಆಟ ಶುರು ಅನ್ನೋದು DK ಕ್ಯಾಂಪ್ ಕೊಡ್ತಿರುವಂತಹ ಶಾಕ್. ಎಲ್ಲ ಆಯ್ತೀಗ, ಅವರು ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ DK ಬಣ ನೇರವಾಗಿ ಸಂದೇಶವನ್ನು ರವಾನಿಸಿದೆ. DK ಶಿವಕುಮಾರ್ ಅವರು ಡಿಸೆಂಬರಲ್ಲಿ 2.5 ವರ್ಷ ಕೊಟ್ಟ ಮಾತಿನಂತೆ ಹಂಚಿಕೆ ಅವಧಿ ಮುಗಿದ್ರೂ ಕೂಡ ಇಷ್ಟು ದಿನ ಸಮಾಧಾನವಾಗಿ ಇದ್ದಿದ್ದೇ ಈ ಡೇಟ್ ಮುಗಿಸ್ಲಿ ಸಿದ್ದರಾಮಯ್ಯನವರು ಅನ್ನೋ ಕಾರಣಕ್ಕೆ ಅನ್ನೋದು ಈಗ DK ಕ್ಯಾಂಪ್ ಕಡೆಯಿಂದ ಬರ್ತಿರೋ ಮಾಹಿತಿ. ಮಾತಾಡಿದ್ದಾರೆ ಸರ್, ನಾನು ಪೂರ್ಣಾವಧಿಯ CM ಆಗಿ ಮುಂದುವರಿಯುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ, ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇರ್ಬೋದೇನೋ, ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾವು ಕೇಳ್ತೀವಿ. ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ. ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾಳೆನೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಅದನ್ನು ಮಾಡ್ತಾರೆ ಸಿದ್ದರಾಮಣ್ಣ, ಆ ಥರ ಏನಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನಾನು ಅದನ್ನೇ ಈಗಾಗಲೇ ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅವಕಾಶಗಳು ಸಿಗಬೇಕು ಅಂತ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ಯಾಕೆ, ನೀವು ಯಾಕೆ ಅನ್ಕೊಂಡಿದ್ದೀರಾ ಮೌನವಾಗಿದೆ ಹೈಕಮಾಂಡ್ ಅಂತ? ನಿಮ್ಮ ಭಾವನೆ ಯಾಕೆ ಬಂತು? ಯಾರು ಹೇಳಿದ್ದು ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಒಂದು ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡು ಅದರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದಲ್ವ, ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ನಡೀತಾ ಇದೆ. ಖಂಡಿತ ಅಲ್ವಾ, ನಮ್ಗೆ ಆಸೆ ಇಲ್ವಾ? ನೀವು ಪ್ರಮೋಷನ್ ಕೇಳಲ್ವಾ ನಿಮ್ಮಿದ್ರಲ್ಲಿ? ಈಗ ನೀವು ನಿಮ್ಮ ವೃತ್ತಿನಲ್ಲಿ ಪ್ರಮೋಷನ್ ಕೇಳಲ್ವಾ ನಿಮ್ಮ ಹೈಕಮಾಂಡ್ನ? ಹಂಗೆ ನಮಗೂ ಕೂಡ ಈಗ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಹೈಕಮಾಂಡ್ ಎಲ್ಲ ಇಲ್ಲೇ ಇದೆಯಲ್ಲ, ಇಲ್ಲೇ ಸಾಧಕ ಬಾಧಕ ಚರ್ಚೆಗಳು ಮಾಡ್ತಕ್ಕಂಥದ್ದು. ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಹೆಂಗೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಸರ್, ಇದು ಪೂರ್ಣವಾದವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಈಗ ಒಳ್ಳೆಯದಾಗಲಿ, ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್. ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು, ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ? ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ, ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್. ಹೈಕಮಾಂಡ್ ಕರೆಯೋ ವಿಶ್ವಾಸ ಇತ್ತು ಸರ್. ಡಿಸೆಂಬರ್ಗೆ ಸಿದ್ದರಾಮಯ್ಯನವರ ಅವಧಿ ಕೊಟ್ಟ ಮಾತಿನಂತೆ ಮುಗೀತು ಅಂತಲ್ವಾ ಈ ಕಡೆಯಿಂದ ಬಂದಿದ್ದು. 2.5 ವರ್ಷದ ಡೇಟ್ ಮುಗಿದ್ರೂ DK ಯಾಕೆ ಕಾಯ್ತಿದ್ರು ಅಂದರೆ, ಹೈಕಮಾಂಡ್ ಕೊಟ್ಟಿದ್ದ ಸೂಚನೆ ಅವರು ದಾಖಲೆ ಬರೆಯೋ ತನಕ ಸುಮ್ಮನಿದ್ದು ಬಿಡಿ ಅಂತ. ಸ್ವತಃ ಸೋನಿಯಾ ಗಾಂಧಿ ಅವರಿಂದ DKಗೆ ಬಂದ ಸಂದೇಶ ಅದು. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಇದುವರೆಗೂ ಕೂಡ ಯಾವುದೇ ಬಗೆಯಲ್ಲಿ ರಾಜ್ಯ ರಾಜಕಾರಣದ ಅಂತಿಮ ತೀರ್ಮಾನ ತಗೊಳ್ಳೋದಕ್ಕೆ ಕೂರಿಸ್ಲಿಲ್ಲ ಯಾರನ್ನು. ಅಲ್ಲಿ ಕರೆದು ಕೂರಿಸ್ಲಿಲ್ಲ, ಇಬ್ಬರನ್ನು ಒಟ್ಟೊಟ್ಟಿಗೆ ಕೂರಿಸೋ ಪ್ರಯತ್ನನೇ ಮಾಡಿಲ್ಲ. ರಾಹುಲ್ ಗಾಂಧಿ ಅವರಿಂದ ಒಂದೇ ಒಂದು ಮೆಸೇಜ್ DKಗೆ ಬಂದಿತ್ತು, ನಾನು ಕಾಲ್ ಮಾಡ್ತೀನಿ ವೇಟ್ ಮಾಡಿ ಅಂತ. ಸೊ ಎಷ್ಟು ದಿನ ವೇಟ್ ಮಾಡಬೇಕು ಅನ್ನೋದಕ್ಕೆ ಖರ್ಗೆ ಅವರಿಂದ ಸೂಚನೆ ಸಿಕ್ಕಿತ್ತು, ದಾಖಲೆ ಮುಗಿಲಿ ಅಂತ. ಸೊ ದಾಖಲೆ ಬರೆದು ಮುಗಿತಾ ಇದ್ದ ಹಾಗೆ ಈಗ DK ಕ್ಯಾಂಪ್ ಸುತ್ತಿ ಬಳಸಿ ಆಗ್ತಾರೆ ನೋಡೋಣ ಅಲ್ಲ. ಆ ಶುಭಗಳಿಗೆ ಬರ್ತಾ ಇದೆ. 6ನೇ ತಾರೀಕು ಮಿಸ್ ಆದ್ರೇನಂತೆ, ಬೇರೆ ಶುಭಗಳಿಗೆ ಬರ್ತಾ ಇದೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯನವರು ಇನ್ನು ಬಿಟ್ಟುಕೊಡಬೇಕಾದ ಸಮಯ ದಾಖಲೆಯಲ್ಲಾಯ್ತು, ಬಿಟ್ಟುಕೊಡೋ ಸಮಯ ಬಂದಿದೆ ಅಂತ ಹೇಳ್ತಾ ಇರೋದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದು ಕ್ಯಾಂಪ್ ಏನೋ 5 ವರ್ಷ ಕೊಡುತ್ತೆ ಅವಕಾಶ ಅನ್ನೋ ವಿಶ್ವಾಸದಲ್ಲಿ ಇದ್ದೀವಿ ಅನ್ನೋ ಮಾತುಗಳನ್ನು ಹೇಳಿ ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ತೋರಿಸ್ತಾ ಇದೆ. ಆದರೆ DK ಕ್ಯಾಂಪ್ ಇನ್ನೂ ಕಾಯುವ ಸಮಯ ಮುಗಿದಿದೆ ಅನ್ನುವ ಅಂತಿಮ ಸಂದೇಶವನ್ನ ಬಹಿರಂಗವಾಗಿ ಡೆಲ್ಲಿಗೂ ಕೂಡ ರವಾನಿಸಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.